It is a female reproductive structure. Okay, where it is present means it is present in the below the abdomen part. Abdomen ಕೆಳಗೆ ಒಂದು part present is, that is called as a pelvic cavity or a pelvic space. Women's ಒಳಗೆ ಇಟ್ಟ pelvic space ಒಳಗೆ ಏನು present ಇರ್ತದ, where female reproductive structure is present. Of course, it consists of two ovaries, a pair of ovaries, a pair of fallopian tube. This we will called as a fallopian tube. Okay. Now we will see one by one. This we will called as a uterus. And the uterus ಗೆ ಇನ್ನೊಂದು ಏನು ಕರಿತೀವಿ, womb ಅಂತ ಕರಿತೀವಿ. Okay. ಈ ಟೈಪ್ ಇಲ್ಲೇನು ಹಿಂಗೆ ಸ್ಟ್ರಕ್ಚರ್ ಬಂದದಕ್ಕೆ isthmus ಅಂತ ಕರಿತೀವಿ. We will called as isthmus. Then this bulge like structuring straight ಬಂದು ನಮಗೆ ಏನು bulge ಆಗೋದಿಲ್ಲ, ಅದಕ್ಕೆ ಏನು ಕರಿತೀವಿ ನಾವು, ampulla ಅಂತ ಕರಿತೀವಿ. Where actually our what ovum will come. Okay, ಇಲ್ಲಿ ನಮ್ಮ ovum ಬಂದು ಕೂತಿರ್ತದೆ. Then it will transfer to the uterus ಗೆ ಹೋಗ್ತದೆ. ಈಗ fallopian tube ಗೆ ನಾವು ಏನು ಕರಿತೀವಿ, oviduct ಅಂತ ಕರಿತೀವಿ. ಏನು ಕರಿತೀವಿ, oviduct. ಇದ್ರ ಸೆಂಟಿಮೀಟರ್ ಎಷ್ಟು ಇರ್ತದೆ, 10 to 12 centimeter. 10 to 12 centimeter ಈ ಟೈಪ್ ಇರ್ತದೆ. ಓಕೆ, ದೆನ್ ದಿಸ್ ಈ ಟೈಪ್ ಏನು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಏನು ಕಾಣಿಸ್ತದೆ ಅದಕ್ಕೆ ಏನಂತೀವಿ, ಫಿಮ್ರಿಯೇ ಅಂತ ಕರಿತೀವಿ. ಅದಕ್ಕೆ ಏನು ಕರಿತೀವಿ, ಫಿಮ್ರಿಯೇ ಅಂತ ಕರಿತೀವಿ. ಈ ಟೈಪ್ ಫನಲ್ ಲೈಕ್ ಸ್ಟ್ರಕ್ಚರ್ ಏನು ಕಾಣಿಸ್ತದೆ ಅದಕ್ಕೆ ಏನು ಕರಿತೀವಿ, ಇನ್ಫಂಡಿಬುಲಮ್. ಏನು ಕರಿತೀವಿ, ಇನ್ಫಂಡಿಬುಲಮ್ ಅಂತ ಕರಿತೀವಿ. ಈ ಓವರಿ ಪ್ರೆಸೆಂಟ್ ಇರ್ತದ, ದಿಸ್ ಈಸ್ ಅವರ್ ಯೂಟರಸ್. ಇವೇನು ಲೇಯರ್ ಇರ್ತಾವೆ, ಇಲ್ಲಿ 3 ಲೇಯರ್ಸ್ ಇರ್ತಾವೆ. ಫಸ್ಟ್ ಔಟರ್ ಲೇಯರ್ಗೆ ಪೆರಿಮೆಟ್ರಿಯಮ್ ಅಂತ ಕರಿತೀವಿ. ಔಟರ್ ಲೇಯರ್ ಏನಿರ್ತಾವ ಅದಕ್ಕೆ ಪೆರಿಮೆಟ್ರಿಯಮ್ ಅಂತ ಕರಿತೀವಿ. ಇನ್ನರ್ ಮಿಡಲ್ ಲೇಯರಿಗೆ ಮಯೋಮೆಟ್ರಿಯಮ್. ವೇರಾಸ್ ದ ಒಳಗಿನ ಒಂದು ಲೇಯರ್ 3 ಲೇಯರ್ಸ್ ಏನು ಮಾಡ್ತಾವು, ಎಂಡೋಮೆಟ್ರಿಯಮ್. ದೇ ವಿಲ್ ಪ್ರೊಟೆಕ್ಟ್. ಅವು ಏನು ಮಾಡ್ತಾವೆ, ಪ್ರೊಟೆಕ್ಷನಿಗೆ ಹೆಲ್ಪ್ ಮಾಡ್ತಾವೆ. ಓಕೆ, ಇದಕ್ಕೆ ಅಟ್ಯಾಚ್ ಆಗಿರೋದು ಅದಕ್ಕೆ ಏನಂತೀವಿ, ಸರ್ವಿಕ್ಸ್. ದಿಸ್ ವಿಲ್ ಕಾಲ್ಡ್ ಅ ಸರ್ವಿಕ್ಸ್. ಈ ಕೆನಾಲ್ ಟೈಪ್ ಪೈಪ್ ಲೈಕ್ ಸ್ಟ್ರಕ್ಚರ್ ಬಂದದಕ್ಕೆ ಸರ್ವಿಕಲ್ ಕೆನಾಲ್ ಅಂತ ಕರಿತೀವಿ. ಹಿಂಗೆ ಎಕ್ಸ್ಟೆಂಡ್ ಮಾಡಿ ಹಿಂಗೆ ನೋಡಿದಾಗ ಏನು ಕರಿತೀವಿ, ವೈಜೈನಲ್ ಓಪನಿಂಗ್ ಅಂತ ಕರಿತೀವಿ. ಈ ಟೈಪ್ ದೊಡ್ಡದೇನು ಬಂದಿರ್ತದೆ ಅದಕ್ಕೆ ವೈಜೈನಲ್ ಓಪನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಈಗ ಓವರಿ ಏನಾಗಿರ್ತದೆ, ಓವ್ಯುಲೇಷನ್ ಆಗ್ತಿರ್ತದೆ, ಓವರಿ ಡೆವಲಪ್ಮೆಂಟ್ ಆಗಿರ್ತದೆ. ಅವಾಗ ಏನು ಮಾಡ್ತದೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಫಿಮ್ರಿ ಏನು ಮಾಡ್ತದೆ ಅಂತಂದ್ರೆ, ದೇ ವಿಲ್ ಕ್ಯಾಪ್ಚರ್ ದ ಓವರಿ. ಅದು ಏನು ಮಾಡ್ತದೆ ಅಂತಂದ್ರೆ ಓವರಿಯನ್ನ ಕ್ಯಾಪ್ಚರ್ ಮಾಡ್ತದೆ. ಕ್ಯಾಪ್ಚರ್ ಮಾಡಿ ಎಲ್ಲಿ ಕಳಿಸ, ಮೂವ್ ಟು ದ ಆಂಪ್ಯುಲಾ. ಐ ಟೋಲ್ಡ್ ಯು, ಓವರಿ ಇಲ್ಲಿ ಬಂದು ಕೂರ್ತದೆ ಅಂತ ಹೇಳಿದೆ, ಅದು ಮೂವ್ ಟು ದ ಆಂಪ್ಯುಲಾ. ಈಗ ಸರ್ವಿಕಲ್ ಕೆನಾಲ್ ಅಂಡ್ vagina. This cervical canal, see I will write cervical canal plus vagina, that will become what, a birth canal agi convert ಆಗ್ತಾವ. birth canal. ಇಲ್ಲಿಂದ actually the baby will come out. Okay, in tomorrow's class what we will study means, we will study about the structure of ovary ಒಳಗೆ ಏನೇನು ಪ್ರೆಸೆಂಟ್ ಇರ್ತದಂತ tomorrow class ಒಳಗ ನೋಡೋಣ. Clear?